ನಮಸ್ಕಾರ ಎಲ್ರಿಗೂ. ಹಾಗೆ ಸುಮ್ಮನೆ ಹೊಲದಲ್ಲಿ ಕೂತ್ಕೊಂಡಿದ್ದೆ ಹಾಲಿಡೇಸ್ಗಳಲ್ಲಿ ಕೆಲಸ ಮಾಡ್ತಾ ತಾವು ನೋಡ್ತಿರ್ಬೋದು ನಾವು ಗೋಧಿಯನ್ನು ಕಟ್ ಮಾಡ್ತಾಯಿದ್ದೀವಿ. ಸೊ ಈ ಗೋಧಿ ಕಟ್ ಮಾಡಿ ಇದನ್ನು ಮತ್ತೆ ರಾಶಿ ಮಾಡಬೇಕು. ಆವಾಗ ಒಂದು ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಇರ್ತದೆ. ಸರಿ, ಕೂತ್ಕೊಂಡಾಗ ಒಂದು ವಿಚಾರ ನೆನಪಿಗೆ ಬಂತು. ಬಹಳಷ್ಟು ವಿದ್ಯಾರ್ಥಿಗಳು ನಾ ಟ್ಯಾಲೆಂಟೆಡ್ ಆಗಿದ್ದೀನಿ, ನಾನು ಯಾಕೆ ಓದಬೇಕು, ಆರಾಮಾಗಿ ಎಕ್ಸಾಮ್ಸ್ದ ಮೊದಲನೇ ದಿವಸ ಓದ್ಕೊಂಡ್ಬಿಟ್ರೆ ಸಾಕು ಅಂತಂದು ಹೇಳಿ ವಿಚಾರ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾನೆ. ನೋಡಿರಿ, ಇಂಗ್ಲೀಷ್ದಲ್ಲಿ ಒಂದು ಲೈನ್ ಇದೆ. ಏನು ಹೇಳ್ತದೆ ಅಂತಂದರೆ, ಹಾರ್ಡ್ ವರ್ಕ್ ವಿನ್ಸ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಹಾರ್ಡ್ ಅಂತ. ಅಂದರೆ ಹಾರ್ಡ್ ವರ್ಕ್ ವಿನ್ ಆಗ್ತದೆ ಯಾವಾಗ ಟ್ಯಾಲೆಂಟೆಡ್ ಆಗಿರುವಂಥ ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡದೇ ಇರ್ತಾರೋ ಆವಾಗ. ನೀವು ಟ್ಯಾಲೆಂಟೆಡ್ ಆಗಿದ್ದರೆ ಹಾರ್ಡ್ ವರ್ಕನ್ನು ಕೂಡ ಮಾಡಿರಿ. ಅದರಿಂದ ಇನ್ನೂ ಒಳ್ಳೆಯ ಅಚೀವ್ಮೆಂಟ್ಸ್ಗಳನ್ನು ನಿಮ್ಮ ಲೈಫಲ್ಲಿ ನೀವು ಮಾಡ್ಬೋದು. ಸರಿಯಾಗಿ ಅಭ್ಯಾಸ ಮಾಡಿರಿ. ನಾನು ಟ್ಯಾಲೆಂಟೆಡ್ ಆಗಿದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ ಅಂತ ಜಂಬ ಕೊಚ್ಕೊಳ್ಳೋದು ಬೇಡ. ಆ ಜಂಬ ಕೊಚ್ಕೊಳ್ಳೋರೆಲ್ಲರೂ ಎಲ್ಲೋ ಮೂಲ ಗುಂಪಾಗಿಬಿಡ್ತಾರೆ. ಸೊ ಪೊಲೈಟ್ ಆಗಿದ್ಕೊಂಡು ಹಾರ್ಡ್ ವರ್ಕನ್ನು ಮಾಡ್ತಾ ಇರೋದಾದರೆ ಎಷ್ಟೋ ಟ್ಯಾಲೆಂಟೆಡ್ ಆಗಿರುವಂಥ ವಿದ್ಯಾರ್ಥಿಗಳನ್ನು ಕೂಡ ಮೀರಿ ಅವ್ರಿಗಿಂತ ಒಳ್ಳೆಯ ರಿಸಲ್ಟನ್ನು ನಾವು ತೆಗಿಬೋದು. ಓಕೆ, ಹಾರ್ಡ್ ವರ್ಕ್ ಮಾಡಿರಿ. ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಯಾರು. ಧನ್ಯವಾದಗಳು.